Hi everyone. Second year first chapter typical configuration of computer system. ಸೊ ಈ ಚಾಪ್ಟ್ರಲ್ಲಿ ನೀವು ಫಸ್ಟ್ ಇಯರಲ್ಲಿ ಏನು ಓದಿರ್ತೀರ ಅದರ ಕಂಟಿನ್ಯೂ ಚಾಪ್ಟರ್ ಇದು. ಫಸ್ಟ್ ಇಯರಲ್ಲಿ ನಾವೀಗ ವಾಟ್ ಈಸ್ ಕಂಪ್ಯೂಟರ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್, ಹಿಸ್ಟ್ರಿ ಆ್ಯಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್, ಕ್ಲಾಸಿಫಿಕೇಷನ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ಸ್ನ ನೋಡಿದ್ವಿ. ಜೊತೆಗೆ ನೀವು ಬೇಸಿಕ್ ಫಂಕ್ಷನಲ್ ಯೂನಿಟ್ಸು ಮತ್ತು ಬ್ಲ್ಯಾಕ್ ಡಯಾಗ್ರಾಮ್ ಬಗ್ಗೆ ಸ್ಟಡಿ ಮಾಡಿರ್ತೀರ ಫಸ್ಟ್ ಇಯರಲ್ಲಿ. ಇಲ್ಲಿ ಸೆಕೆಂಡ್ ಇಯರಲ್ಲಿ ಬಂದರೆ ನಿಮಗೆ ಮದರ್ ಬೋರ್ಡು ಇಂಪಾರ್ಟೆಂಟಾಗಿ ಮದರ್ ಬೋರ್ಡ್ ಕಾಂಪೊನೆಂಟ್ಸು, ಟೈಪ್ ಆಫ್ ಮದರ್ ಬೋರ್ಡು ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡು ಇದ್ರ ಬಗ್ಗೆ ಸ್ಟಡಿ ಮಾಡ್ತೀರಾ. ಅದ್ರ ಜೊತೆಗೆ ಮೆಮೊರಿ, ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಆ್ಯಂಡ್ ಕ್ಯಾಶ್ ಮೆಮೊರಿ. ಆಮೇಲೆ ಪವರ್ ಸಪ್ಲೈ ಅಂದರೆ ಯು ಪಿ ಎಸ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಸೊ ಎರಡು ಥರ ಯು ಪಿ ಎಸ್ ಇದೆ, ಒಂದು ಆನ್ಲೈನ್ ಯು ಪಿ ಎಸ್ಸು, ಇನ್ನೊಂದು ಆಫ್ಲೈನ್ ಯು ಪಿ ಎಸ್ಸು. ನೆಕ್ಸ್ಟು ಒಂದು ಸಿಸ್ಟಮ್ ಅಂತಂದರೆ ಅದಕ್ಕೆ ಅದರದಂಥ ಒಂದಷ್ಟು ಸ್ಪೆಸಿಫಿಕೇಷನ್ ಇರುತ್ತೆ, ಅಂದರೆ ರ್ಯಾಮ್ ಎಷ್ಟಿರಬೇಕು ಮತ್ತು ಹಾರ್ಡ್ ಡಿಸ್ಕ್ ಎಷ್ಟಿರಬೇಕು ಅಂತ. ಸೊ ಇದನ್ನೆಲ್ಲ ನಾವು ಅಸೆಂಬ್ಲಿಂಗ್ ದಿ ಕಂಪ್ಯೂಟರ್ ಸಿಸ್ಟಮಲ್ಲಿ ನೋಡ್ತೀವಿ. ಈಗ ನೋಡೋಣ ಒಂದೊಂದು ಫಸ್ಟು ಬೇಸಿಕ್ಕಾಗಿ ಏನಿದೆ ಇದರಲ್ಲಿ ಅಂತ. ಈಗ ದ ಟರ್ಮ್ ಕಂಪ್ಯೂಟರ್ ಬೇಸಿಕಲಿ ಇನ್ಕ್ಲೂಡ್ಸ್ ಎ ಸೀರೀಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಟುಗೆದರ್ ಟು ಫಾರ್ಮ್ ಎ ಸಿಂಗಲ್ ಯೂನಿಟ್ ಟು ಪರ್ಫಾರ್ಮ್ ದ ರಿಕ್ವೈರ್ಡ್ ಆಪರೇಷನ್ಸ್ ಫಾರ್ ದಿ ಯೂಸರ್. ಸೊ ನಿಮಗೆ ಗೊತ್ತಿದೆ ಕಂಪ್ಯೂಟರ್ ಏನು ಮಾಡುತ್ತೆ, ವಿಚ್ ಅಕ್ಸೆಪ್ಟ್ಸ್ ದ ಇನ್ಪುಟ್, ಪ್ರಾಸೆಸ್ ಇಟ್ ಆ್ಯಂಡ್ ಸ್ಟೋರ್ಸ್ ಇನ್ ಇಟ್ಸ್ ಮೆಮೊರಿ ಆ್ಯಂಡ್ ಗಿವ್ಸ್ ಔಟ್ಪುಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ದ ಕಂಪ್ಯೂಟರ್ ಹ್ಯಾಸ್ ನೋ ಇಂಟೆಲಿಜೆನ್ಸ್ ಆಫ್ ಇಟ್ಸ್ ಓನ್. ಕಂಪ್ಯೂಟರ್ಗೆ ಥಿಂಕ್ ಮಾಡೋ ಅಂಥ ಕೆಪಾಸಿಟಿ ಇರೋದಿಲ್ಲ. ಸೊ ಅದು ಏನಾಗುತ್ತೆ, ಇಟ್ ಡಿಪೆಂಡ್ಸ್ ಆನ್ ದಿ ಯೂಸರ್. ಸೊ ಅದೇನಾಗುತ್ತೆ ಯೂಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಬೇಸಿಕಲಿ ಇದರಲ್ಲಿ ಒಂದು 4 ಟರ್ಮ್ಸ್ ಬರ್ತವೆ: ಹಾರ್ಡ್ವೇರ್, ಸಾಫ್ಟ್ವೇರ್, ಡೇಟಾ ಆ್ಯಂಡ್ ಯೂಸರ್ಸು. ಅದಕ್ಕೆ ಹೋಗೋಕ್ಕೂ ಮೊದಲು ಹೇಳ್ತಿದ್ದೀನಿ, ಈ ಚಾಪ್ಟ್ರಿಂದ ನಿಮಗೆ ಟೋಟಲ್ 4 ಮಾರ್ಕ್ಸ್ ಬರುತ್ತೆ. 1 ಮಾರ್ಕ್ಸ್ ಕ್ವಶನ್ ಒಂದು ಮತ್ತು 3 ಮಾರ್ಕ್ಸ್ ಕ್ವಶನ್ ಒಂದು. ಸೊ ನೋಡೋಣ, ಇದು ಈ ಸ್ಕೀಮಲ್ಲಿ ನೋಡ್ತಾ ಇರಬೇಕಾದ್ರೆ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿದ್ದಾನೆ ನೋಡಿ. 1 ಮಾರ್ಕ್ಸ್ ಕ್ವಶನ್ನು ಒಂದಿದೆ ಮತ್ತು 3 ಮಾರ್ಕ್ಸ್ ಕ್ವಶನ್ ಒಂದಿದೆ. ಟೋಟಲ್ 4 ಮಾರ್ಕ್ಸ್ ಬರುತ್ತೆ ಮತ್ತು ತುಂಬ ಈಸಿ ಚಾಪ್ಟರ್ ಇದು. ಇವಾಗ ಆ ಟರ್ಮ್ಸ್ನ ನೋಡೋಣ. ಹಾರ್ಡ್ವೇರ್ ಅಂದರೆ ನಿಮಗೆ ಗೊತ್ತು, ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ಸ್. ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ಸ್ನ ನಾವು ಹಾರ್ಡ್ವೇರ್ ಅಂತ ಹೇಳ್ತೀವಿ. ಸಾಫ್ಟ್ವೇರ್, ಸೆಟ್ ಆಫ್ ಪ್ರೋಗ್ರಾಮ್ಸ್ ಇಸ್ ನಥಿಂಗ್ ಬಟ್ ಸಾಫ್ಟ್ವೇರ್. ನೆಕ್ಸ್ಟು ಡೇಟಾ ಆರ್ ವ್ಯಾಲ್ಯೂಸ್ ಆರ್ ರಾ ಫ್ಯಾಕ್ಟ್ಸ್ ವಿಚ್ ಆರ್ ಪ್ರೊವೈಡೆಡ್ ಆ್ಯಸ್ ಇನ್ಪುಟ್. ನೀವು ಏನು ಇನ್ಪುಟ್ ಕೊಡ್ತೀರಾ, ಸೊ ಅದನ್ನು ನಾವು ಡೇಟಾ ಅಂತ ಹೇಳ್ತೀವಿ. ದ ಪ್ರಾಸೆಸ್ಡ್ ಡೇಟಾ ಇರುತ್ತಲ್ಲ ಅದು ಇನ್ಫಾರ್ಮೇಷನ್, ಅಂದರೆ ಔಟ್ಪುಟ್ ಬರುತ್ತಲ್ಲ ಅದನ್ನು ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು ಯೂಸರ್ಸ್ ಅಂದರೆ ಆರ್ ಪೀಪಲ್ ಹೂ ರೈಟ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಆರ್ ಇಂಟ್ರ್ಯಾಕ್ಟ್ ವಿತ್ ದಿ ಕಂಪ್ಯೂಟರ್. ಸೊ ಇದು 4 ಟರ್ಮು. ಸೊ ನಾವು ಫಸ್ಟ್ ಇಯರಲ್ಲಿ ಓದಿದಂಥ ಬ್ಲ್ಯಾಕ್ ಡಯಾಗ್ರಾಮ್ ಇದೆಯಲ್ಲ, ಸೊ ಅದನ್ನು ರಿವ್ಯೂ ಮಾಡಿದ್ದಾರೆ. ಸೊ ನಮ್ಮ ಮೇಜರಾಗಿ 4 ಯೂನಿಟ್ಸ್ ಬರುತ್ತೆ: ಇನ್ಪುಟ್ ಯೂನಿಟ್, ಸಿ ಪಿ ಯು, ಸ್ಟೋರೇಜ್ ಯೂನಿಟ್ ಆ್ಯಂಡ್ ಔಟ್ಪುಟ್ ಯೂನಿಟ್. ಸೊ ಇದರಲ್ಲಿ ಫಸ್ಟು ಇನ್ಪುಟ್ ಯೂನಿಟಲ್ಲಿ ನಿಮಗೆ ದ ಇನ್ಪುಟ್ ಯೂನಿಟ್ ಅಕ್ಸೆಪ್ಟ್ಸ್ ದಿ ಡೇಟಾ ಫ್ರಮ್ ದಿ ಯೂಸರ್ ಆ್ಯಂಡ್ ಕನ್ವರ್ಟ್ಸ್ ಇಟ್ ಇಂಟು ಎ ಫಾರ್ಮ್ ದಟ್ ಈಸ್ ಅಂಡರ್ಸ್ಟ್ಯಾಂಡಬಲ್ ಬೈ ದಿ ಕಂಪ್ಯೂಟರ್. ಅಂದರೆ ಇನ್ಪುಟ್ ಏನು ಮಾಡುತ್ತೆ, ಇನ್ಪುಟ್ ಯೂನಿಟ್ಟು ಯೂಸರಿಂದ ಇನ್ಪುಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಅದನ್ನು ಬೈನರಿ ಕನ್ವರ್ಟ್ ಮಾಡುತ್ತೆ. ಸೊ ಇನ್ಪುಟ್ ಕ್ಯಾನ್ ಬಿ ಕ್ಯಾರೆಕ್ಟರ್ ಆಗಿರ್ಬೋದು, ವರ್ಡ್, ಟೆಕ್ಸ್ಟ್, ಸೌಂಡ್, ಇಮೇಜ್, ಡಾಕ್ಯುಮೆಂಟ್, ಎಕ್ಸೆಟ್ರಾ. ನೆಕ್ಸ್ಟು ಸಿ ಪಿ ಯು ಮೀನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ಸಿ ಪಿ ಯು ಕಂಟ್ರೋಲ್ಸ್, ಕೋಆರ್ಡಿನೇಟ್ಸ್ ಆ್ಯಂಡ್ ಸೂಪರ್ವೈಸಸ್ ದ ಆಪರೇಷನ್ಸ್ ಆಫ್ ಕಂಪ್ಯೂಟರ್. ಸೊ ಸಿ ಪಿ ಯು ಏನು ಮಾಡುತ್ತೆ ಅಂದರೆ ಅದನ್ನು ಏನೇನು ಪ್ರಾಸೆಸ್ ಆಗುತ್ತೆ ಅದನ್ನ ಕಂಟ್ರೋಲ್ ಮಾಡೋದು, ಕೋಆರ್ಡಿನೇಟ್ ಮಾಡೋದು ಮತ್ತು ಅದನ್ನೆಲ್ಲ ಸೂಪರ್ವೈಸ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟು ಸಿ ಪಿ ಯು ಅಲ್ಲಿ 3 ಇಂಪಾರ್ಟೆಂಟ್ ಪಾರ್ಟ್ಸ್ ಇದೆ. ಒಂದು ಎ ಎಲ್ ಯು, ಸಿ ಯು ಆ್ಯಂಡ್ ರಿಜಿಸ್ಟರ್ಸ್. ಎ ಎಲ್ ಯು ಅಂದರೆ ಆರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಆಪ್ರೇಷನ್ಸ್ ಎಲ್ಲ ಎ ಎಲ್ ಯು ಯೂನಿಟಲ್ಲಿ ಆಗುತ್ತೆ. ಸಿ ಯು ಇದು ಕಂಟ್ರೋಲ್ಸ್ ದಿ ಓವರ್ ಆಲ್ ಆಪ್ರೇಷನ್ಸ್. ಸೊ ಕಂಪ್ಯೂಟರ್ನ ಎಲ್ಲ ಆಪ್ರೇಷನ್ಸ್ನು ಸಿ ಯು ಕಂಟ್ರೋಲ್ ಮಾಡುತ್ತೆ, ಅಂದರೆ ಕಂಟ್ರೋಲ್ ಯೂನಿಟ್. ನೆಕ್ಸ್ಟು ರಿಜಿಸ್ಟರ್ಸು ಹೈ ಸ್ಪೀಡ್ ಸ್ಟೋರೇಜ್ ಯೂನಿಟ್ಸು ವಿತಿನ್ ದಿ ಸಿ ಪಿ ಯು.
ಬಟ್ ಹ್ಯಾವ್ ಲೀಸ್ಟ್ ಸ್ಟೋರೇಜ್ ಕೆಪಾಸಿಟಿ. ರಿಜಿಸ್ಟರ್ಸು ಸಿ ಪಿ ಯು ಒಳಗಡೆ ಇರುವಂಥ ಟೆಂಪ್ರವರಿ ಸ್ಟೋರೇಜ್ ಯೂನಿಟ್ಸ್ ಅದು. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಸಿ ಪಿ ಯು ವರ್ಕಿಂಗ್ ಮೆಮೊರಿ ಅಂತ ಕರಿತೀವಿ. ಸಿ ಪಿ ಯುಸ್ ವರ್ಕಿಂಗ್ ಮೆಮೊರಿ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟೆಂಪ್ರವರಿಯಾಗಿ ಡೇಟಾನ ಸ್ಟೋರ್ ಮಾಡೋಕ್ಕೆ, ಅಡ್ರೆಸ್ನ ಸ್ಟೋರ್ ಮಾಡೋಕ್ಕೆ, ಆರ್ ಇಂಟರ್ಮೀಡಿಯೇಟ್ ರಿಸಲ್ಟ್ನ ಸ್ಟೋರ್ ಮಾಡೋಕ್ಕೆ ಮತ್ತು ಪ್ರಾಸೆಸ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರ್ತೀವಿ. ಅಂದರೆ ಈಗ ಒಂದು ಸಿ ಪಿ ಯು ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಅಂತಂದರೆ ಅದರಲ್ಲಿ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಏನಾದ್ರು ಬಂತು ಅಥವಾ ಡೇಟಾ ಯಾವ್ದಾದ್ರು ಟೆಂಪ್ರವರಿಯಾಗಿ ಸ್ಟೋರೇಜ್ ಮಾಡಬೇಕು ಅಂದರೆ ಅದನ್ನು ರಿಜಿಸ್ಟ್ರಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ರಿಜಿಸ್ಟರ್ ಸ್ಟೋರ್ ಮಾಡಿ ಮತ್ತೆ ಅದನ್ನು ಈಸಿಯಾಗಿ ಫೆಚ್ ಮಾಡ್ಕೊಳ್ಳುತ್ತೆ. ಸೊ ಇದು ಫಾಸ್ಟ್ ಸ್ಟೋರೇಜ್ ಯೂನಿಟು ರಿಜಿಸ್ಟರ್ಸು. ಯಾಕೆ ಅಂತಂದರೆ ನಿಮಗೆ ಸಿ ಪಿ ಯುಲ್ಲೇ ಇರುತ್ತೆ, ಸಿ ಪಿ ಯು ಅದನ್ನು ಬೇಗ ಫೆಚ್ ಮಾಡುತ್ತೆ. ಸೊ ಅದರಿಂದ ಫಾಸ್ಟೆಸ್ಟ್ ಸ್ಟೋರೇಜ್ ಯೂನಿಟ್ ಅಂತ ಹೇಳ್ಬೋದು ಸಿ ಪಿ ಯುನ, ರಿಜಿಸ್ಟರ್ಸ್ನ. ನೆಕ್ಸ್ಟ್ ಸ್ಟೋರೇಜ್ ಯೂನಿಟು ನಥಿಂಗ್ ಬಟ್ ಮೆಮೊರಿ ನಿಮಗೆ 2 ಟೈಪ್ಸ್ ಆಫ್ ಮೆಮೊರಿ, ಮೇಜರಾಗಿ 2 ಟೈಪ್ಸ್ ಇದೆ, ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿ ಅಂದರೆ ರ್ಯಾಮ್ ಮತ್ತು ರೋಮ್. ಸೊ ಇದನ್ನು ಪ್ರೈಮರಿ ಮೆಮೊರಿ ಅಂತ ಹೇಳ್ತೀವಿ. ಮೇನ್ ಮೆಮೊರಿ ಅಂದರೂ ಒಂದೇ, ಪ್ರೈಮರಿ ಮೆಮೊರಿ ಅಂದರೂ ಒಂದೇ. ಪ್ರೈಮರಿ ಮೆಮೊರಿ ಆರ್ ಮೇನ್ ಮೆಮೊರಿ ಸ್ಟೋರ್ಸ್ ದ ಡೇಟಾ, ಇನ್ಸ್ಟ್ರಕ್ಷನ್ಸ್, ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಆ್ಯಂಡ್ ಔಟ್ಪುಟ್ ಟೆಂಪ್ರವರಿಲಿ ಡ್ಯೂರಿಂಗ್ ದಿ ಪ್ರೊಸೆಸಿಂಗ್ ಆಫ್ ಡೇಟಾ. ನೀವು ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತಾಯಿದೆ ಅಂತಂದರೆ ಅದನ್ನು ಆ ಡೇಟಾನ, ಇನ್ಸ್ಟ್ರಕ್ಷನ್ಸ್ನ ಮತ್ತು ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಮತ್ತು ಔಟ್ಪುಟ್ಗೂ ಸೆಂಡ್ ಮಾಡೋಕ್ಕೂ ಮೊದಲೇ ಆ ರಿಸಲ್ಟ್ನ ಟೆಂಪ್ರವರಿಗೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಮೇನ್ ಮೆಮೊರಿನ ಯೂಸ್ ಮಾಡ್ಕೊಳ್ಳುತ್ತೆ ಕಂಪ್ಯೂಟರ್. ನೆಕ್ಸ್ಟು ಸೆಕೆಂಡರಿ ಮೆಮೊರಿ ಇಸ್ ನಥಿಂಗ್ ಬಟ್ ಎಕ್ಸ್ಟರ್ನಲ್ ಮೆಮೊರಿ, ಲೈಕ್ ಹಾರ್ಡ್ ಡಿಸ್ಕ್ ಆರ್ ಮ್ಯಾಗ್ನೆಟಿಕ್ ಡಿಸ್ಕ್, ಮ್ಯಾಗ್ನೆಟಿಕ್ ಟೇಪ್ಸು, ಆಪ್ಟಿಕಲ್ ಡಿಸ್ಕ್, ಫ್ಲಾಶ್ ಡ್ರೈವ್ಸು. ಸೊ ಇವು ಎಕ್ಸಾಂಪಲು ಸೆಕೆಂಡರಿ ಮೆಮೊರಿಗೆ. ನೆಕ್ಸ್ಟು ಔಟ್ಪುಟ್ ಯೂನಿಟ್ ಏನು ಮಾಡುತ್ತೆ ಅಂದರೆ ಪ್ರೊವೈಡ್ಸ್ ದಿ ಪ್ರಾಸೆಸ್ಡ್ ಡೇಟಾ.